सिरगुप्पा में हर साल की तरह इस साल भी प्रसिद्ध श्री वीरभद्रेश्वर स्वामी रथोत्सव में भारी संख्या में श्रद्धालु शामिल हुए और आसपास के दर्जनों गांव से हजारों श्रद्धालु पहुंचे। रथोत्सव भक्ति और उत्साह के साथ भव्यता से आयोजित किया गया। रथोत्सव के तहत आयोजित विभिन्न सांस्कृतिक कार्यक्रमों ने भक्तों का ध्यान आकर्षित किया। नाटस्वरा, वाद्य, डोल्लू कुणिता, भजन मंडली और पास के गाँव हागलूरू होसल्ली में हंडाल पुरुषोत्तम के नेतृत्व में महादेवता कला ट्रस्ट द्वारा रात में एक नृत्य नाटक दना कायोरा दोडाटा का प्रदर्शन किया गया। तक्कलकोटे से संवाददाता साई बाबा की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। सर, सिरगुप्ಪ ತಾಲೂಕಿನ ದರೂರು ಶ್ರೀ ವೀರಭದ್ರ ಸ್ವಾಮಿ ಪುಣ್ಯಕ್ಷೇತ್ರ ಇದು. ನಾವೆಲ್ಲ ಭಕ್ತಾದಿಗಳು ಇವತ್ತಿನ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಮತ್ತು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಸಾವಿರಾರು ಭಕ್ತರುಗಳು ಹೊಂದಿರತಕ್ಕಂಥ ಈ ಪುಣ್ಯಕ್ಷೇತ್ರ. ಇವತ್ತಿನ ಮನೆದೇವರ ಭಕ್ತರುಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ಭಕ್ತಾದಿಗಳು ಕೂಡ ಇವತ್ತಿನ ಜಾತ್ರಾ ಮಹೋತ್ಸವ ಇವತ್ತು ಕಡೆ ಸೋಮವಾರ ಐತೆ, ಜಾತ್ರಾ ಮಹೋತ್ಸವ ಐತೆ. ಈಗ ತಿಂಗಳಿದ್ದ ಒಂದು ತಿಂಗಳ ಪರ್ಯಂತ ಸಂಪೂರ್ಣವಾಗಿರ್ತಕ್ಕಂಥ ಜಾತ್ರಾ ಉತ್ಸವಗಳು ನಡ್ಕೊಂಬಂದು ಇವತ್ತಿನ ಸಂಜೆ 5-6 ಗಂಟೆಗೆ ಮಹಾರಥೋತ್ಸವ ನಡೆಯಲಿದೆ. ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ತಾಲೂಕುವಾರು, ಜಿಲ್ಲಾವಾರು ಕೂಡ ಸುಮಾರು 10,000ರಿಂದ 15,000 ಜನರವರೆಗೆ ಭಕ್ತಾದಿಗಳು ಸೇರಿ ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಆಗಮಿಸಬೇಕಂತಕ್ಕಂಥ ವಿನಂತಿ ಕೂಡ ಮಾಡ್ತಾ ಇದೀವಿ. ಇದು ಮೈಸೂರು ಯೂನಿವರ್ಸಿಟಿಯಲ್ಲಿ ನೋಡಿದಂಗೆ ಈಗ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇವತ್ತಿನ ಇಲ್ಲಿ 3 ಗಂಟೆಗೆ ದರೂರು ಗ್ರಾಮದಿಂದ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದವರೆಗೆ ಶ್ರಾವಣ ಈ 4 ಸೋಮವಾರಗಳು ಕಡೆಯ ಶ್ರಾವಣ ಇವತ್ತು ಮಧ್ಯರಾತ್ರಿ 1 ಗಂಟೆಯಿಂದ ಮಹಾರುದ್ರಾಭಿಷೇಕಗಳು ಮತ್ತು ಶ್ರೀ ವೀರಭದ್ರ ಸ್ವಾಮಿಯ ಮಹಾರುದ್ರಾಭಿಷೇಕ, ಭಕ್ತರಿಂದ ಎಲ್ಲರಿಗೆ ರುದ್ರಾಭಿಷೇಕಗಳು ಮತ್ತು ಎಲೆಪೂಜೆಗಳು ಮತ್ತು ಮಹಾಮಂಗಳಾರತಿ ಮತ್ತು ಮಡಿತೇರು ಉತ್ಸವ ಮೂರ್ತಿ ಮತ್ತು ಇವಾಗ ಮಧ್ಯಾಹ್ನ 2 ಗಂಟೆಗೆ ಊರಕ್ಕೆ ಹೋಗ್ತೀವಿ. ಅಲ್ಲಿ ದೇವರ ಮನೆ, ವೀರಭದ್ರ ಸ್ವಾಮಿ ದೇವರ ಮನೆ ಐತೆ. ಅಲ್ಲಿದ್ದ ಪಾಲಿಕೆ, ವೀರಗಾಸಿ, ನಂದಿಕೋಲು, ಕಳಸ, ಊರಿನ ದರೂರು ಗ್ರಾಮದ ಸಕಲ ಸದ್ಭಕ್ತರು ಆಗಮಿಸಿ ಎಲ್ಲರೂ ಬಂದು ತೇರನ್ನು ಸಾಯಂಕಾಲ 5:30ರಿಂದ 6:30 ಒಳಗೆ ವಿಜೃಂಭಣೆಯಿಂದ ಮಾಡಲಾಗಿದೆ.